ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ದೊಡ್ಡ ಮಟ್ಟದಲ್ಲಿ ಸೇರಿ ವಿಜೃಂಭಣೆಯಿಂದ ಏನು ಒಂದು ಜಾತ್ರಾ ಮಹೋತ್ಸವ ಮಾಡ್ತಾ ಇಲ್ಲ. ಈ ಒಂದು ಇದೇ ಥರ ಇದೆ. ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲ ಕೊಟ್ಟಿದ್ದೀವಿ ಅಂತ ತಂದಿಲ್ಲ. ನಿಮ್ಮ ಪ್ರೀತಿಗೆ ಬರಲೇಬೇಕು ನೀವು ಅಂತಂದ್ರು ಲೂಟ್ ಮಾಡ್ತಾ ಇರೋ ಇದ್ರ ಮುಂದೆ ಎಂಟರ್ಟೈನ್ಮೆಂಟ್ ಮುಂದೆ ಹಳ್ಳಿಗಳಿರ್ಬೋದು, ಊರುಗಳಲ್ಲಿ ಆರ್ಕೆಸ್ಟ್ರಾಗಳಿರ್ಬೋದು, ತುಂಬ ಶ್ರಮ ಇದೆ. ಇಲ್ಲಿಂದ ಬಂದವರು ತುಂಬ ದೊಡ್ಡ ಸ್ಟೇಜ್ಗೆ ಹೋಗೋರೆ, ತುಂಬ ಥರ ಹೆಸರು ಮಾಡೋರೆ. ಆರ್ಕೆಸ್ಟ್ರಾ ಅಂತಂದರೆ ಒಂದು ಸಾಂಗ್ ಆಡೋದು ಅಂತಂದರೆ ಅದಕ್ಕೆ ತಕ್ಕಂಗೆ ಆ ಭಾವ ತುಂಬಿ ಸಾಂಗ್ ಆಡೋದು ಅಂದರೆ ತಮಾಷೆ ವಿಚಾರ ಅಲ್ಲ. ನಾವು ಓದಿಲ್ಲ, ನಾವು ಎಫರ್ಟ್ಗಳಾದ್ರೆ ನಮ್ಮ ಮಕ್ಕಳುಗಳು ಚೆನ್ನಾಗಿ ವಿದ್ಯಾವಂತರಾಗಲಿ, ಅವ್ರು ಚೆನ್ನಾಗಿರಲಿ ಅಂತ ಇಲ್ಲೇ ಅಕ್ಕಪಕ್ಕ ಇರ್ತೀನಿ. ಮಕ್ಕಳುಗಳು ದಯವಿಟ್ಟು ಕೇಳ್ತಾನೆ ಇಲ್ಲ, ಅಯ್ಯ ಏನೋ ಬರ್ತಾನೆ ಸನ್ಮಾನ ಮಾಡಿಸ್ತಾರೆ, ಎರಡು ಮಾತಾಡ್ತಾನೆ ವಯಸ್ಸು ಅಂತ ಅನ್ಕೋಬೋದು. ಆದರೆ ರಿಯಾಲಿಟಿ ಹೇಳ್ತವನೆ ಅವರು ನಮ್ಮ ಎಷ್ಟು ಪಡೆ ಸಾಗಿಲ್ಲ ಸರ್. ಇನ್ನೂ ಪ್ರಸಾದ ಶುರುವಾಗಿಲ್ಲ ಸರ್. 9 ಗಂಟೆ ಮೇಲೆ ಶುರು ಆಯ್ತದೆ ಸರ್, ಅವಾಗ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸರ್, ಸೂಪರ್. ಹಾಗಾಗಿ ಸರ್ ನಿಮ್ಮ ಹೆಸರು ಸಂಘ ಸಂಸ್ಥೆ ಓಪನ್ ಮಾಡಿದ್ವಿ, ಊಟ ನಮ್ಮ ತಾಯಿ ಸರ್. ಅದೇ ಈಗ ಒಂದು ಸಂಘ ಸಂಸ್ಥೆ ಕಟ್ಟೀನಿ ಸರ್. ಈಗ ಹೆಸರು ಹೇಳಿ ಸರ್. ರವಿ ಮಂಡ್ಯ ಜನಗಳು ಪ್ರೀತಿಯಿಂದ ಮಟನ್ ರವಿ ಮಂಡ್ಯ ಅಂತಾರೆ. ಓ ಮಟನ್ ರವಿ ಗೊತ್ತಿರಲಿಲ್ಲಪ್ಪ ದೇವ್ರೇ. ಹೋಗ್ಲಿ ಬಿಡಿ ಸರ್, ಹೋಗ್ಲಿ ಬಿಡಿ ಸರ್. ಅದಕ್ಕೆ ಇಲ್ಲಿಗೆ ಬಂದಿದ್ದೀರಿ ಸರ್? ಶೂಟಿಂಗ್ ಇತ್ತು, ಅದಕ್ಕೆ ಬಂದಿದ್ದೀನಿ. ಶೂಟಿಂಗ್? ಹಾಂ, ನಿಜವಾಗ್ಲೂ ಶೂಟಿಂಗ್ ಬಂದಿದ್ದೀರಾ? ಶೂಟಿಂಗ್ ಬಂದಿದ್ದೀನಿ, ಪದೇ ಪದೇ ಕೇಳ್ತಾರೆ. ಹೋಗ್ಲಿ ಬಿಡಿ ಸರ್, ಹೋಗ್ಲಿ ಬಿಡಿ ಸರ್. ಸರ್ ಎಷ್ಟು ಕೊಟ್ಟರು ಸರ್? ಎಷ್ಟು ಕೊಡ್ತಾರೆ ನಿನಗೆ? ಯಾಕಲ್ಲ ಸುಮ್ಮನೆ ಕೇಳಿ ಹೇಳಿ ಸರ್. ಪದೇ ಅದೇ ತಿರ್ಗಾ ಕೇಳ್ಬಾರ. ಎಷ್ಟೋ ಕೊಡ್ತಾರೆ ನಿನ್ಗೆ? ಯಾಕೆ ಸಾಕು ಮಾತಾಡೋದಲ್ಲ, ಎಷ್ಟು ಕೊಟ್ಟರು ಅಂತ ಹೇಳಿ ಸರ್. ಕೇಳ್ಕೋಬೇಕು ಅನ್ನೋ ಆಸೆ. ಅವಾಗ ಅವರು ಸಮಾಧಾನವಾಗಿ ನೀವು ಹೇಳಿದ್ದನ್ನ ಸ್ವೀಕರಿಸಿ ಮನೆಗೆ ಒಯ್ತಾಯಿತು. ಸಚಿವರು ಬಹಳ ಅದ್ಭುತವಾದ ಕಲಾವಿದರು, ಅವರಿಗೆ ಧನ್ಯವಾದಗಳು. ರವಿ ಮಂಡ್ಯ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ನೋಡಿದರೆ ಯೂಟ್ಯೂಬಲ್ಲಿ ಬಹಳ ಪ್ರಸಿದ್ಧಿ ಪಡ್ಕೊಂಡಿರುವಂಥವರು. ಹಾಗೆ ಜೂನಿಯರ್ ಜಗ್ಗೇಶ್ ಸುಮಂತ್ರವರು, ಇವರು ಕೂಡ ಬಹಳ ಅದ್ಭುತವಾಗಿ ಅಭಿನಯ ಮಾಡಿ ಒಳ್ಳೆಯ ಜನ ಮಾಡಿ ಭಗವಂತವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆಯ ಮಾಡಿ ತಾಯಿ ಆದಿಶಕ್ತಿಯವರ ಆಶೀರ್ವಾದ ಇರಬೇಕು ಅಂತ ಹೇಳ್ಕೊಂಡು ಕಾರ್ಯಕ್ರಮ ಕುರಿತು ಎರಡು ಮಾತು. ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಏಕೆಂದರೆ ದೇಸಲಿ ತಾಯಿ ನಮಗೂ ಅಮ್ಮನೇ. ಏಕೆಂದರೆ 2ನೇ ವರ್ಷ ಬರ್ತಿರೋದು. ಇದಕ್ಕೆ ಅದು ಕನ್ಸ್ಕೊಂಡಿರುವಂಥ ದೇವತೆಗೆ ನಿಜವಾಗ್ಲೂ ಶಾಸನಕ್ಕೆ ನಮಸ್ಕಾರಗಳು. ಯಾಕೆಂದರೆ ನಮ್ಮ ಯೋಗಿ ಕಡೆಯಿಂದ ಇದು 2ನೇ ವರ್ಷ.
ಸತ್ಯನಾಗೂ ಕೂಡ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ಇಷ್ಟವರೆಗೂ ನೀವು ಇಷ್ಟು ಶಾಂತ ರೀತಿಯಿಂದ ನಾವು ಮಾಡೋದನ್ನ ನೋಡಿ ಖುಷಿ ಪಟ್ಟಿದ್ದೀರ. ಹಾಗೇನೆ ಇನ್ನೂ ಕಾರ್ಯಕ್ರಮ ಮುಂದುವರಿಯುತ್ತೆ. ಇಷ್ಟನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು. ನಮ್ಮನ್ನ ಯೂಟ್ಯೂಬಲ್ಲಿ ಎಷ್ಟು ಜನ ನೋಡಿರ್ತೀರ, ಅಟ್ಲೀಸ್ಟ್ ನಮ್ಮ ನೇಮ್ ಏನಂತನಾದ್ರೂ ಎಂದ್ಸಲಿ ಹೇಳ್ತೀರಾ? ಏನಂತ ಹೇಳ್ತೀರಾ ಹೇಳಿ? ಮಲೇರಿಯಾ ಅಂತನಾ? ಅದೇ ಮಲೇರಿಯಾ ಬಂದ್ಬಿಟ್ಟು ಇದು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು, ಹಂಗಾಗಿ ಅದಕ್ಕೆ ಮಲೇರಿಯಾ ಅಂತ ಕರೀತಾರೆ. ಥ್ಯಾಂಕ್ ಯು. ಪರದೇಸಿ ಅಂತ ಇಲ್ಲಿ ಹಾಕೊಂಡಿದ್ದಂತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನೋಡಿರ್ತೀರಾ. ಇವಾಗ ನನ್ನ ಹೆಸರೇನು ಅಂತ ಹೇಳಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಸರಿ ಆಯ್ತು, ಇನ್ನೊಂದಿನ ಬರ್ತೀನಿ ಮಾತಾಡ್ಕೊಳ್ಳೋಣ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ದೇಶದಲ್ಲಿ ಗ್ರಾಮಸ್ಥರು ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ತಾಯಿ ನನ್ನ 60ನೇ ವರ್ಷಕ್ಕಾಗಿ ಕರ್ಸ್ಕೊಂಡಿದ್ದಾರೆ. ಅದು ನಮ್ಮ ಪುಣ್ಯ. ಎಲ್ಲ ನಮ್ಮ ಅಕ್ಕ ತಂಗಿರು, ಹೌದಿರು, ಅಜ್ಜಿರು ಎಲ್ಲ ಕೂತಿರಲಿ, ಧಾರಾವಾಹಿ ಎಲ್ಲ ನೋಡ್ಬಿಟ್ಟು ನಿಮಗೆ ದೊಡ್ಡ ನಮಸ್ಕಾರ. ಸತ್ಯಣ್ಣವರಂತೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಯೋಗಿ ಅಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮನ್ನ ಪುಟ್ಟ ಕಲಾವಿದರುಗಳನ್ನ ಒಂದು ಕಡೆ ಸೇರಿಸಿ ನಮ್ಮ ಕಡೆಯಿಂದ ಮನೋರಂಜನೆ ಕಾರ್ಯಕ್ರಮ ಕೊಡಿಸೋದು ನಮ್ಮ ಅದೃಷ್ಟ ಅಂತ ನಾವು ಹೇಳ್ತೀವಿ. ಯಾಕೆಂದರೆ ಎಲ್ಲರಿಗೂ ಇಂಥ ಅವಕಾಶ ಸಿಗಲ್ಲ, ನಗಿಸುವಂಥ ಅವಕಾಶ ಸಿಗಲ್ಲ. ನನಗೆ ಈ ಒಳ್ಳೆ ಅವಕಾಶ ಕೊಟ್ಟಂಥ ಯೋಗಿ ಅಣ್ಣವ್ರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಒಂದು ಡೈಲಾಗ್ ಹೇಳಿಬಿಡೋದಾಗಿತ್ತು. ಯಾಕ ಬಾಯಿ ಕಣ್ಣಾಗ ನನ್ನ ಪಾಡಿನ ನಮ್ಮ ಬುಡ್ ನಿಂತವ ಕಳೆ ಕೈ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ. ನಿನ್ನ ಕೋಟ್ಯಾಧೀಶ್ವರನ್ ಮಾಡ್ತೀನಿ, ರಾಜ್ಯ ಕೊಡಿಸ್ತೀನಿ, ಕೋಶ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದು ನನ್ನ ಆಲ್ಬಮ್ದಲ್ಲಿ ಯಾಕ ನಿನ್ ಬಾಯಿ ಕಣ್ಣಾಗ ಕೈ ಹಿಡಿದಿದೆ ಕಡಿ ಕೊಡಿ ತುಂಬ ನಮಸ್ಕಾರ. ಧನ್ಯವಾದಗಳು. ರಂಗಣ್ಣ ಬೇಸಿಗೆ ಒಂದು ಡೈಲಾಗ್ ಹೇಳ್ತಾರೆ. ಅದೇ ಈಗ ಮೊದಲು ಹಳೆ ಕೆಲಸ ಮಾಡ್ಕೊಂಡಿದ್ದಲ್ಲ, ಈಗ ಹೋಗ್ತಾ 2-3 ತಗೊಂಡು ಹೋಗ್ತೀನಿ. ಅದೇ ಕೆಲಸ ಮುಂದುವರಿಸ್ತಾರೆ. ಮೊದಲನೇ ಸರಿ ಕೆಲಸ ಯಾವ ಕೈ ಹಿಡಿದೋ ಅದೇ ನಮಗೆ ಕೊನೆಯವರು ದೇವರು. ಮಧ್ಯ ಬಂದಿದ್ದೆಲ್ಲ ಅರ್ಧ ನಮಗೆ ಫಸ್ಟ್ ಯಾವ ಕೈ ಹಿಡಿದೋ ಅದೇ ನಮಗೆ ದೇವರು ಇದ್ದಂಗೆ. ಆ ಕೆಲಸ ಕೂಡ ನಾನು ಈಗಲೂ ಹೊಲಿಯಿದ್ದೀನಿ. ಆಶೀರ್ವಾದ ಮಾಡಿದ್ದೀನಿ.